ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಗೆ ಆಗಮಿಸಿದ ರಾಜ್ಯ ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವರಿಗೆ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಭೇಟಿ ನೀಡಿ ಕಳೆದ 20 ವರ್ಷಗಳಿಂದ ರೈಲ್ವೆ ಮಾರ್ಗಕ್ಕೆ ಹೋರಾಟ ನಡೆದಿದೆ ಅಂತ ಮನವರಿಕೆ ಮಾಡಲಾಗಿದೆ. ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕು ಅಂತ ರೈಲ್ವೆ ಮಾರ್ಗ ಆಗಬೇಕು ಅಂತ ಕಳೆದ 20 ವರ್ಷಗಳಿಂದ ರಾಮದುರ್ಗದ ಹಾಗೂ ಸವದತ್ತಿ ನಗರದ ಜನತೆ ಹೋರಾಟ ಮಾಡುತ್ತಾ ಒತ್ತಾಯಿಸುತ್ತಾ ಬಂದಿದ್ದಾರೆ. ಈ ಕುರಿತು ತಮಗೆ 2-3 ಸಲ ಸಮಕ್ಷಮ ಭೇಟಿಯಾಗಿ ಮನವಿ ಪತ್ರವನ್ನು ಕೂಡ ನೀಡಿ ಗಮನ ಸೆಳೆಯಲಾಗಿದೆ. ಬೆಳಗಾವಿ ಸಂಸದ ಸದಸ್ಯರು ಆದ ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಹೊಸ ಮಾರ್ಗದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ನಂತರ ಸಂಸದ ಸದಸ್ಯರು ಮತ್ತು ಕೇಂದ್ರ ರೈಲ್ವೆ ಸಚಿವರಿಗೆ ಈ ಭಾಗದ ರೈಲ್ವೆ ಮಾರ್ಗದ ಕುರಿತು ತಿಳಿಸಿದಾಗ ಉಲ್ಲೇಖ 1ರ ಪತ್ರದಿಂದ ಲೋಕಾಪುರದಿಂದ ಧಾರವಾಡದವರೆಗಿನ ರೈಲ್ವೆ ಮಾರ್ಗ ಪರಿಶೀಲಿಸಲು ಪತ್ರ ನೀಡಿದ್ದಾರೆ. ಉಲ್ಲೇಖ 1 ಪತ್ರದ ಆಧಾರದಲ್ಲಿ ಮಾನ್ಯ ಸಂಸದರು ಬೆಳಗಾವಿ ಕ್ಷೇತ್ರ ಇವರು ಉಲ್ಲೇಖ 2ರ ಪತ್ರದ ಮೂಲಕ ನೈಋತ್ಯ ರೈಲ್ವೆ ಸಚಿವರಿಗೆ ಪತ್ರ ಬರೆದು ಸದರಿ ರೈಲ್ವೆ ಮಾರ್ಗದ ಕುರಿತು ಪರಿಶೀಲಿಸಲು ಹೇಳಿದ್ದಾರೆ. ಮಾನ್ಯ ಸಂಸದರ ಪತ್ರದ ಭಾಗವಾಗಿ ಉಲ್ಲೇಖ 3ರ ಪತ್ರದಂತೆ ಲೋಕಾಪುರದಿಂದ ಧಾರವಾಡದವರೆಗಿನ ರೈಲ್ವೆ ಮಾರ್ಗದ ಕುರಿತು ಕ್ರಮ ವಹಿಸುವುದಾಗಿ ಪತ್ರ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಯಲ್ಲಮ್ಮ ದೇವಸ್ಥಾನಕ್ಕೆ 1,48,00,000 ಭಕ್ತಾದಿಗಳು ಬಂದು ಹೋಗ್ತಾರೆ. ಶಿರಸಂಗಿ ಕಾಳಮ್ಮ ದೇವಸ್ಥಾನಕ್ಕೆ ಪ್ರತಿ ವರ್ಷ 50 ಲಕ್ಷ ಬಂದು ಹೋಗ್ತಾರೆ. ರಾಮದುರ್ಗದ ಶಬರಿ ದೇವಸ್ಥಾನಕ್ಕೆ ವರ್ಷ ಪೂರ್ತಿ ಅಂತರಾಜ್ಯದಿಂದ ಜನ ಬಂದು ಹೋಗುವುದು ಮಾಡ್ತಾರೆ. ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಟ್ರಾಫಿಕ್ ಇಂಜಿನಿಯರ್ ಹಾಗೂ ವಾಣಿಜ್ಯ ಈ 3 ಸರ್ವೆಯಲ್ಲಿ ಈ ಮಾರ್ಗ ಸೂಕ್ತ ಹೊಂದುತ್ತೆ. ಕಾರಣ ಲೋಕಾಪುರದಿಂದ ಧಾರವಾಡದವರೆಗೆ ಆಗುವ ರೈಲ್ವೆ ಮಾರ್ಗ ಭಕ್ತರಿಗೆ, ವಿದ್ಯಾರ್ಥಿಗಳಿಗೆ, ಕಾರ್ಮಿಕರಿಗೆ, ನ್ಯಾಯವಾದಿಗಳು, ರೈತರಿಗೆ ಹಾಗೂ ವ್ಯಾಪಾರಸ್ಥರಿಗೆ ತುಂಬಾ ಅನುಕೂಲವಾಗುತ್ತೆ. ಆದ್ದರಿಂದ ತಾವು ಲೋಕಾಪುರದಿಂದ ರಾಮದುರ್ಗ, ಸವದತ್ತಿ, ಯಲ್ಲಮ್ಮ ಮಾರ್ಗವಾಗಿ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗುವಂತೆ ಕ್ರಮ ವಹಿಸಬೇಕು ಅಂತ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ರಾಮದುರ್ಗ ಬಿಜೆಪಿ ಮಂಡಲ ಅಧ್ಯಕ್ಷ ಡಾಕ್ಟರ್ ಕೆವಿ ಪಾಟೀಲ್, ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು, ನಿವೃತ್ತ ಪ್ರೊಫೆಸರ್ ಎಸ್ಜಿ ಚಿಕ್ಕನರಗೊಂಡ, ಚಂದ್ರಕಾಂತ್ ಮಾಳದಕರ್, ಎಂಡಿ ಬೇಗ ನಿಗದಿ, ಎಆರ್ ಪಠಾಣ್, ಎಂಕೆ ಯಾದವಾಡ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.